ವಕೀಲರು ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೆ ಇವತ್ತು ವಕೀಲರಾಗಿ ಮಾತ್ರ ಮಾತನಾಡ್ತಾರೆ ಸೂರ್ಯ ಮುಕುಂದರಾಜ್ ಅವರು. ಸೂರ್ಯ ಮುಕುಂದ್ ಅವರೇ, ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮಧ್ಯಂತರ ಅಂತ ಹೇಳಿ ನಾವು ಯಾವುದೇ ರೀತಿಯ ವರದಿ ಆಗಲಿ ಅಥವಾ ಅದರ ಮಾಹಿತಿ ಆಗಲಿ ನಾವು ಹಂಚಿಕೊಳ್ಳೋದಿಲ್ಲ. SIT ತನಿಖೆ ಪೂರ್ತಿ ಆಗೋವರೆಗೂ ನಾವು ಮಾಹಿತಿ ಕೊಡೋದಿಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಈಗ ಅದನ್ನೇ ಹೇಳ್ತಾ ಇರೋದು. ಮಹೇಶ್ ತೆಂಗಿನಕಾಯಿ ಅವರು ಶಾಸಕರಿದ್ದಾರೆ, ವಿಧಾನಸಭೆಯಲ್ಲಿ ಅನುಭವ ಇರೋರಿದ್ದಾರೆ. ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವ್ರ ಪ್ರಕರಣ ಆಗಿತ್ತು. ಆಗ ಯಾರಾದ್ರು ಒತ್ತಾಯ ಮಾಡಿದ್ರ ನಿಮಗೆ ಮಧ್ಯಂತರ ವರದಿ ಕೊಡಿ, ಅಲ್ಲೇನು ಆಗೇ ಇಲ್ಲ. ಅವತ್ತು ಹೌಸ್ನಲ್ಲಿ ಚರ್ಚೆ ಆಯ್ತಲ್ಲ, ಸಿದ್ದರಾಮಯ್ಯ ಅವರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದರು, ಮಾತಾಡಿದ್ರು. ಯಾರೂ ಕೂಡ ಅಲ್ಲಿ ಅತ್ಯಾಚಾರ ಆಗಿದೆ, ಒಂದು ಆರೋಪ ಕೇಳಿ ಬರ್ತಾ ಇದೆ, SIT ರಚನೆ ಆಗಿದೆ, ತನಿಖೆ ಆಗುತ್ತೆ, ಕೊಡ್ತೀವಿ ಅಂತ ಹೇಳಿದ್ರು. ಅವತ್ತು ರಮೇಶ್ ಜಾರಕಿಹೊಳಿ ಏನು ಹೇಳಿದ್ರು, ಇದು ಷಡ್ಯಂತ್ರ, ಇದರೊಳೊಬ್ರು ಮಹಾನಾಯಕ ಇದ್ದಾರೆ, ತನಿಖೆ ಆಯ್ತು, ಬಿ ರಿಪೋರ್ಟ್ ಹಾಕಿದ್ರಲ್ಲ, ಎಲ್ಲಿ ಮಹಾನಾಯಕ ಯಾರು, ಇದ್ಯಾರು, ಇವತ್ತು ಯಾಕೆ ಮಾತಾಡ್ತಾ ಇಲ್ಲ ಬಿಜೆಪಿ? ಅಲ್ಲ, DCM ಮಾತಾಡಿರ್ಬೋದು, ಅವ್ರು ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಒಂದು ನಿಮಿಷ ಸರ್, ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ಈಗ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣ ಆಯ್ತು. ಅವತ್ತು ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣದಲ್ಲಿ ಇದ್ದಿದ್ದ ಆರೋಪ ಏನು ಅಂದ್ರೆ 2,000 ಮಹಿಳೆಯರ ವಿಡಿಯೋ ಇದೆ ಅಂತ. ಅವತ್ತು ಬಿಜೆಪಿ ಅವ್ರು ಹೇಳಿದೇನು, ಇಲ್ಲ 2,000 ಜನ ಮಹಿಳೆಯರ ವಿಡಿಯೋ ಇಲ್ಲ ಅಂತ. ಸೊ ಅವತ್ತು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಆದಾಗ ಬಂದ್ಬಿಡ್ತೀನಿ ಒಂದು ನಿಮಿಷ. ಸೊ ಮಧ್ಯಂತರ ವರದಿ ಬಗ್ಗೆ ಯಾರೂ ಮಾತಾಡಲಿಲ್ಲ. ಈಗ ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡೋದಾದ್ರೆ, ಇವತ್ತು ಗೃಹ ಸಚಿವರು ಸದನದಲ್ಲಿ ಮಾತಾಡ್ಬೇಕಾದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದಿರುವಂತ ಪತ್ರವನ್ನ ಉಲ್ಲೇಖ ಮಾಡಿದ್ದಾರೆ. ಆ ಪತ್ರದಲ್ಲಿ ಕೇವಲ ನೀವು ಊತಾಕಿರೋ ಶವಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಲಾಸ್ಟ್ ಲೈನ್ ಓದ್ಬಿಡ್ತೀನಿ ನೋಡಿ. ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು, ಅಸ್ವಾಭಾವಿಕವಾದ ಸಾವು ಅಥವಾ ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಈ ಮೂಲಕ ಕೋರುತ್ತೇನೆ. ಕೇವಲ ಅದು ಕೊಲೆ ಅಥವಾ ಏನು ಬಂದು ನ್ಯಾಯಾಲಯದ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ಅಷ್ಟಕ್ಕೆ ಮಾತ್ರ ಸೀಮಿತ ಇಲ್ಲ. ಗುಂಡಿ ತೋಡೋದು ಒಂದೇ, ಇದ್ರೊಳಗೆ ಕೊಲೆ, ಮಿಸ್ಸಿಂಗು, ಇದನ್ನ ಎಲ್ಲಾನು ಸೇರಿಸಿ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ನೀವು ಗುಂಡಿ ತೋಡೋದಕ್ಕೆ ಆಗ್ಲೇನೆ ಮಧ್ಯಂತರ ಕೊಡಿ ಅಂದ್ರೆ ಇನ್ನ ಮಿಸ್ಸಿಂಗ್ ಪ್ರಕರಣಗಳು, ಕೊಲೆ ಪ್ರಕರಣಗಳು ತನಿಖೆ ಆಗ್ಬೇಕಲ್ಲ, ಅಲ್ಲಿವರೆಗೂ ಯಾಕೆ ಅಷ್ಟೊಂದು ತಾಳ್ಮೆ ಇಲ್ಲ ಅಂತ. ಆಚೆ ಏನೆಲ್ಲ ನಡೀತಿದೆ ಅಂತ ಹೇಳಿ ನೀವು ಕೂಡ ಗಮನಿಸಿರ್ತೀರಿ ನೋಡಿ. ತನಿಖೆಯಿಂದಂತೂ ಆಚೆ ಮಾಹಿತಿ ಬರ್ತಿಲ್ಲಪ್ಪ, ಆದ್ರೆ ಮಾಹಿತಿಗಳು ಎಷ್ಟು ಪ್ರಖರವಾಗಿ ಬರ್ತಿದೆ ಅಂತಂದ್ರೆ, ಇವತ್ತು ಭರತ್ ಶೆಟ್ಟಿ ಅವರು ಕೂಡ ಕೇಳಿಸ್ಕೊಂಬಿಡಿ, ಭರತ್ ಶೆಟ್ಟಿ ಅವರು ಕೂಡ ಇವತ್ತು ಆನ್ ದ ಫ್ಲೋರ್ ಪ್ರಸ್ತಾಪ ಮಾಡಿದ್ರು. ನಮ್ಮದೇ ರಿಪಬ್ಲಿಕ್ ಇಂಗ್ಲಿಷ್ ನೆಟ್ವರ್ಕ್ ನಲ್ಲಿ ಬೇರೆ ಯಾವುದೋ ಟಾಪಿಕ್ ಸರ್, ಅವ್ರ ಡಿಬೇಟ್ ಇದ್ದಿದ್ದೆ ಬೇರೆ ಯಾವುದೋ, ಪಾಕಿಸ್ತಾನದಿಂದ ಕನೆಕ್ಟ್ ಆಗಿರುವ ಒಬ್ಬ ಪ್ಯಾನಲಿಸ್ಟ್ ಕೇಳ್ತಾನೆ, ಮೊದಲು ನೀವು ಇಂಡಿಯಾದಲ್ಲಿ ನೋಡ್ಕೊಳ್ಳಿ ಹಿಂದೂಗಳಲ್ಲಿ ಏನಾಗ್ತಿದೆ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ರೇಪ್ ಅಂಡ್ ಮರ್ಡರ್, ದಿಸ್ ವಾಸ್ ದ ಎಕ್ಸಾಕ್ಟ್ ಲೈನ್ ಸರ್. ರೇಪ್ ಅಂಡ್ ಮರ್ಡರ್ ಆಗ್ತಾ ಇದೆ ಹಿಂದೂಗಳ ಶ್ರದ್ಧಾ ಕೇಂದ್ರದಲ್ಲಿ. ಮೊದಲು ಅಂದ್ರೆ ನಾವ್ ಯಾವಾಗ ಪಾಕಿಸ್ತಾನದಿಂದ ಬುದ್ಧಿ ಕಲಿಬೇಕಾ? ಧಾರ್ಮಿಕ ಶ್ರದ್ಧಾ ಕೇಂದ್ರ ಹಿಂಗೆ ಮಾತು ಕೇಳಿಸ್ಕೊಂಡಾಗ ಅಲ್ಲಲ್ಲ, ಪೂರ್ತಿ ಪ್ರಶ್ನೆ ಐ ಮೇ ಟೇಕ್ 10 more seconds. ಪಾಕಿಸ್ತಾನ ಎಂತ ದೇಶ ಅಂತ ಇವಾಗ ಮಧ್ಯಂತರ ವರದಿ ಬೇಕು ಅಂತ ಹೇಳಿ ಯಾಕೆ ಆಗ್ರಹಿಸ್ತಾರೆ ಅಂದ್ರೆ, ನಿಜವಾಗ್ಲೂ ಅಲ್ಲಿ ಹಂಗಾಗಿದೆಯೋ ಇಲ್ವೋ ಗೊತ್ತಾಗ್ಬಿಡ್ಲಪ್ಪ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರ ಪತ್ರದಲ್ಲಿ ಯಾವ್ದಾದ್ರು ಧರ್ಮಸ್ಥಳದಲ್ಲಿ ಇಂಥ ವ್ಯಕ್ತಿಗಳು ಮಾಡಿದ್ದಾರೆ ಅಂತ ಹೇಳಿದಾರ? SIT ರಚನೆಯಲ್ಲಿ ಇಂಥವ್ರ ಮೇಲೆ ಆರೋಪ ಇದೆ ಅಂತ ಹೇಳಿದಾರ? ಇಲ್ವಲ್ಲ. ಯಾಕೆ ನಾನು ಆರಂಭದಿಂದನೂ ಈ ಡಿಬೇಟ್ ಚರ್ಚೆಗೆ ನೀವು ನನ್ನನ್ನು ಕರಿತಾ ಇರ್ಬೇಕಾದ್ರೆ ನನ್ನ ಸ್ಟ್ಯಾಂಡ್ ಕ್ಲಿಯರ್. ಆ ಕಡೆ ಇರೋರು ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಈ ಕಡೆ ಇರೋರು ಕೂಡ ತಾಳ್ಮೆಯಿಂದ ಇರಬೇಕು. ಇವರೇ ಯಾಕೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಆಗ್ತಾ ಇದೆ ಅಂತ ಇವರೇ ಯಾಕೆ ಹೇಳ್ತಾ ಇದೆ? ಇವರೇ ಹೇಳ್ಕೊಂಡು ಹೋಗ್ತಾ ಇರೋದು. ಈಗ ಅವರು ಯಾವುದೇ ದಾಖಲೆಗಳಿಲ್ಲದೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಂಗೇನಾದ್ರು ದಾಖಲೆಗಳಿದ್ರೆ ಇವಾಗ SIT ಮುಂದೆ ಕೊಡ್ಲಿ, ಟಿವಿ ಮುಂದೆ ಮಾತಾಡುವಂಥದ್ದೇನಿದೆ, ಸೋಷಿಯಲ್ ಮೀಡಿಯಾ ಮುಂದೆ ಮಾತಾಡುವಂಥದ್ದೇನಿದೆ. ಸೊ ಈ ಎರಡೂ ಕಡೆಯಿಂದ ಆಗ್ತಾ ಇರುವಂಥ ಮಿಸ್ಟೇಕ್ ಇಂದ ಪಾಪ ಇದನ್ನ ವೀರೇಂದ್ರ ಹೆಗ್ಡೆ ಅವರು ಅಥವಾ ಅವ್ರ ಕುಟುಂಬಕ್ಕೆ ಸುಮ್ಮನೆ ಆರೋಪಿಸ್ತಾ ಇದ್ದಾರೆ. ಯಾರು ಇದನ್ನ ಮಾಡ್ತಾ ಇರುವಂತದ್ದು? ಈ ವೀರೇಂದ್ರ ಹೆಗ್ಡೆ ಅವರೇ ಸುಮ್ಮನೆ ಇದಾರಲ್ಲ, ಅವರು ಈ ತನಿಖೆಯನ್ನ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಾದ ನಂತರ SIT ರಚನೆ ಇರ್ಬೋದು ಅಥವಾ SIT ರಚನೆ ಮಾಡಿ ಅಂತ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಕೊಟ್ಟಿರೋದು. ಧಾರ್ಮಿಕ ಕ್ಷೇತ್ರ, ಧಾರ್ಮಿಕ ಸ್ಥಳ ಅಂತ ಇಲ್ಲ. ಧಾರ್ಮಿಕ ಸ್ಥಳದ ಬಗ್ಗೆ ಇಲ್ಲ. ಪ್ರಶ್ನೆ ಎದ್ದಿರೋದು ತನಿಖೆ ಬಗ್ಗೆ ಅಲ್ಲ, ತನಿಖೆಯ ಹೊರಗೆ ನಡೀತಾ ಇರುವ ವ್ಯಾಖ್ಯಾನಗಳ ಬಗ್ಗೆ. ಬೇಳೂರು ಗೋಪಾಲ್ ಕೃಷ್ಣ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಇಬ್ಬರು ಜನಪ್ರತಿನಿಧಿಗಳಿಗೆ. ಯಾಕಂದ್ರೆ ಇವತ್ತು ಅಸೆಂಬ್ಲಿ ನಡೀತಿರೋ ಸಂದರ್ಭದಲ್ಲೂ ಕೂಡ ನಮ್ಮ ವಾಹಿನಿಗೆ ನೀವು ಸಮಯ ಕೊಟ್ಟಿದ್ದೀರಿ. ಯಾಕಂದ್ರೆ ಜನಪ್ರತಿನಿಧಿಗಳ ವಾಯ್ಸ್ ಜನರಿಗೆ ತಲುಪಬೇಕು ಇಂಥ ವಿಚಾರದಲ್ಲಿ ಅನ್ನೋ ಕಾರಣಕ್ಕೆ ನಿಮ್ಮಿಬ್ಬರನ್ನ ಟ್ರಬಲ್ ಮಾಡಿದ್ವಿ. ಬೇಳೂರು ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ SIT ರಚನೆ ಮಾಡಿರುವ ಕ್ರಮದ ಬಗ್ಗೆನೇ ಅನುಮಾನ ಬಿಜೆಪಿಗರಿಗೆ. ಯಾಕಂದ್ರೆ ಭರತ್ ಶೆಟ್ಟಿ ಅವರು ಹೇಳ್ತಾರೆ ನೋಡಿ, ಸೋಮವಾರ ಹೋಗಿ ಆತ
ಬ್ರೈನ್ ಮ್ಯಾಪಿಂಗಿಗೆ ಒಳಗಾಗಬೇಕಾಗಿತ್ತು ಈ ದೂರುದಾರಿ. ಆದ್ರೆ ಭಾನುವಾರ ಇದ್ದಕ್ಕಿದ್ದ ಹಾಗೆ SIT ರಚನೆ ಬಗ್ಗೆ ನಿರ್ಧಾರ ಆಗೋಗ್ಬಿಡುತ್ತೆ. ಈ ಅರ್ಜೆನ್ಸಿ ಇದೆಯಲ್ಲ SIT ರಚನೆಯದ್ದು, ಅದ್ರ ಬಗ್ಗೆ ಅನುಮಾನ ಇದೆ. ಯಾವುದೋ ಕಾಣದ ಪ್ರಭಾವಕ್ಕೆ, ಒತ್ತಡಕ್ಕೆ ಒಳಗಾಗಿ ಕಾಂಗ್ರೆಸ್ ಸರ್ಕಾರ SIT ರಚನೆ ಮಾಡಿರುವ ಅನುಮಾನ. ವಿರೋಧ ಪಕ್ಷಕ್ಕೆ ಏನ್ ಹೇಳ್ತೀರಿ? ಯಾವುದೇ ಒಬ್ಬ ವ್ಯಕ್ತಿಗಾಗಿ ಒಬ್ಬ ಒಂದು ಸಮಾಜಕ್ಕೆ ಮಾಡುವಂಥ ಆಗೋ ಕೆಲಸ ಅಲ್ಲ ಇದು. SIT ರಚನೆ ಮಾಡಿರುವಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಮತ್ತು ಧರ್ಮಸ್ಥಳದಲ್ಲಿ ಏನು ಈಗೊಂದು ಇಷ್ಟು ದಿನದ ಹಿಂದೆ ಕೆಲವು ಪಿತೂರಿಗಳು ನಡೀತಾ ಇದೆ, ಅಲ್ಲಿ ಗೊಂದಲಗಳು ನಡೀತಾ ಇದೆ, ಹೊಡೆದಾಟಗಳು ನಡೀತಾ ಇದೆ. ಅದೆಲ್ಲವನ್ನು ಗಮನದಲ್ಲಿರಿಸ್ಕೊಂಡು ಇವತ್ತು ಆ ವ್ಯಕ್ತಿ ಅನಾಮಿಕ ಏನು ಕೋರ್ಟಿಂದ ಆದೇಶ ತಗೊಂಡ ಮೇಲೆ ಇವತ್ತು ನಾವು ಹಾಕಿರೋದು. ಅದರಿಂದ SITಯನ್ನು ಇಡೀ BJP ಅವರು ಒಪ್ಕೊಂಡಿದ್ರು, ಧರ್ಮಸ್ಥಳದವರು ಸಹ ಒಪ್ಕೊಂಡಿದ್ದಾರೆ. ಸ್ವಾಗತವನ್ನು ಮಾಡಿದ್ದು ನೀವೆಲ್ಲರೂ ನೋಡಿದ್ದೀರಿ. ಯಾವಾಗ ಅವರು ಇವತ್ತು 15 ದಿವಸದ ನಂತರ ಸ್ವಲ್ಪ ಅವರಿಗೆ ರಾಜಕೀಯ ಮಾಡೋಕ್ಕೋಸ್ಕರವಾಗಿ ಇದನ್ನೆಲ್ಲ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಬಿಟ್ಟರೆ ಇವತ್ತು ಮಾನ್ಯ ಹೋಮ್ ಮಿನಿಸ್ಟರ್ ಏನು ಹೇಳಿದ್ದಾರೆ, SIT ತನಿಖೆ ಆದಮೇಲೆ ಮುಂದೆ ಯಾರ್ಯಾರು ಇದರಲ್ಲಿ ಪಾತ್ರಧಾರಿ ಆಗಿದ್ದಾರೆ ಅವರೆಲ್ಲರಿಗೂ ಕಡಿವಾಣ ಹಾಕ್ತೀವಿ, ಅವ್ರಿಗೆ ಬಿಡುವುದಿಲ್ಲ ಅಂತಲೂ ಸಹ ಇವತ್ತು ಅದರೆಲ್ಲ ಹೇಳಿದ್ದಾರೆ. ಹಾಗಾಗಿ SIT ತನಿಖೆ ಮಧ್ಯಂತರ ವರದಿ ಕೊಡ್ಲಿಕ್ಕೆ ಬರೋದಿಲ್ಲ ಮೇಡಮ್ ಅವರೇ. ಇವತ್ತು ವರದಿ ಆದಮೇಲೆ ಖಂಡಿತವಾಗಿಯೂ ನಾವು ಯಾವತ್ತೂ ಧರ್ಮಸ್ಥಳ ವಿರೋಧ ಅಲ್ಲ, ಧರ್ಮಸ್ಥಳದ ಪರವಾಗೇ ನಿಂತ್ಕೊಂಡಿರ್ತೀವಿ ಅಂತ ಹೇಳಿದ್ದ ಮಾತನ್ನು ಕೇಳಿದ್ದೀವಿ. ಹಾಗಾಗಿ ಇದು ಸಹಜವಾಗಿ ಗೊಂದಲವನ್ನು ಸೃಷ್ಟಿ ಮಾಡೋದು ಬೇಡ. ಯಾಕಂದರೆ ವಿರೋಧ ಪಕ್ಷದವರು ಹೇಳಿದ್ದಾರೆ, ನಾವು ಇವತ್ತು ಪರಮೇಶ್ವರ್ ಅವರು ಮಾಡಿರುವಂಥ ಇವತ್ತಿನ ಹೇಳಿಕೆಗಳನ್ನು ಸ್ವಾಗತವೂ ಹೇಳಿದ್ದಾರೆ, ಕೆಲವು ವಿರೋಧವೂ ಮಾಡಿದ್ದಾರೆ. ಆದರೆ ಸಹ ಇವತ್ತು ನಾನು ಹೇಳೋದಿಷ್ಟೇ, ಆ ಗೊಂದಲಗಳನ್ನು ಪರಿಹರಿಸಿ ಧರ್ಮಸ್ಥಳಕ್ಕೆ ಯಾವುದೇ ಕೆಟ್ಟ ಹೆಸರು ಬರದ ರೀತಿಯಲ್ಲಿ ನಾವು ಮಾಡುವಂಥ ಕೆಲಸ ಆಗಬೇಕು. SIT ವರದಿ ಬರಲಿ, ಆಮೇಲೆ ಯಾರ್ಯಾರು ಇದ್ರ ಪಿತೂರಿ ಮಾಡಿದ್ದಾರೆ, ಯಾರ್ಯಾರು ಇವತ್ತು ಅನಾಮಿಕ ಇವತ್ತು ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿದ್ದಾನೆ, ಯಾರನ್ನೂ ಬಿಡುವಂಥ ಪ್ರಶ್ನೆನೇ ಇಲ್ಲ. ಅವ್ರು ಎಲ್ರಿಗೂ ಶಿಕ್ಷೆ ಆಗಬೇಕು ಅನ್ನೋದು ನಂದು ಒಂದು ಹೇಳಿಕೆ ಇರುತ್ತೆ ಇದರಲ್ಲಿ. ರೈಟ್ ಸರ್. ಬೇಲೂರು ಸರ್ ಆಚೆಯಿಂದ ಜಾಯ್ನ್ ಆಗಿರೋದ್ರಿಂದ ಒಂದು 10 ಸೆಕೆಂಡ್ ಡಿಲೇ ಇರುತ್ತೆ. ನಮ್ಮ ವೀಕ್ಷಕರು ಅದನ್ನು ಸಹಿಸ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಯಾವುದೇ ಒಬ್ಬ ವ್ಯಕ್ತಿಗಾಗಿ ಒಬ್ಬ ಒಂದು ಸಮಾಜಕ್ಕೆ ಮಾಡುವಂಥ ಆಗೋ ಕೆಲಸ ಅಲ್ಲ ಇದು. SIT ರಚನೆ ಮಾಡಿರುವಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಮತ್ತು ಧರ್ಮಸ್ಥಳದಲ್ಲಿ ಏನು ಈಗೊಂದು ಇಷ್ಟು ದಿನದ ಹಿಂದೆ ಕೆಲವು ಪಿತೂರಿಗಳು ನಡೀತಾ ಇದೆ, ಅಲ್ಲಿ ಗೊಂದಲಗಳು ನಡೀತಾ ಇದೆ, ಹೊಡೆದಾಟಗಳು ನಡೀತಾ ಇದೆ. ಅದೆಲ್ಲವನ್ನು ಗಮನದಲ್ಲಿರಿಸ್ಕೊಂಡು ಇವತ್ತು ಆ ವ್ಯಕ್ತಿ ಅನಾಮಿಕ ಏನು ಕೋರ್ಟಿಂದ ಆದೇಶ ತಗೊಂಡ ಮೇಲೆ ಇವತ್ತು ನಾವು ಹಾಕಿರೋದು. ಅದರಿಂದ SITಯನ್ನು ಇಡೀ BJP ಅವರು ಒಪ್ಕೊಂಡಿದ್ರು, ಧರ್ಮಸ್ಥಳದವರು ಸಹ ಒಪ್ಕೊಂಡಿದ್ದಾರೆ. ಸ್ವಾಗತವನ್ನು ಮಾಡಿದ್ದು ನೀವೆಲ್ಲರೂ ನೋಡಿದ್ದೀರಿ. ಯಾವಾಗ ಅವರು ಇವತ್ತು 15 ದಿವಸದ ನಂತರ ಸ್ವಲ್ಪ ಅವರಿಗೆ ರಾಜಕೀಯ ಮಾಡೋಕ್ಕೋಸ್ಕರವಾಗಿ ಇದನ್ನೆಲ್ಲ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಬಿಟ್ಟರೆ ಇವತ್ತು ಮಾನ್ಯ ಹೋಮ್ ಮಿನಿಸ್ಟರ್ ಏನು ಹೇಳಿದ್ದಾರೆ, SIT ತನಿಖೆ ಆದಮೇಲೆ ಮುಂದೆ ಯಾರ್ಯಾರು ಇದರಲ್ಲಿ ಪಾತ್ರಧಾರಿ ಆಗಿದ್ದಾರೆ ಅವರೆಲ್ಲರಿಗೂ ಕಡಿವಾಣ ಹಾಕ್ತೀವಿ, ಅವ್ರಿಗೆ ಬಿಡುವುದಿಲ್ಲ ಅಂತಲೂ ಸಹ ಇವತ್ತು ಅದರೆಲ್ಲ ಹೇಳಿದ್ದಾರೆ. ಹಾಗಾಗಿ SIT ತನಿಖೆ ಮಧ್ಯಂತರ ವರದಿ ಕೊಡ್ಲಿಕ್ಕೆ ಬರೋದಿಲ್ಲ ಮೇಡಮ್ ಅವರೇ. ಇವತ್ತು ವರದಿ ಆದಮೇಲೆ ಖಂಡಿತವಾಗಿಯೂ ನಾವು ಯಾವತ್ತೂ ಧರ್ಮಸ್ಥಳ ವಿರೋಧ ಅಲ್ಲ, ಧರ್ಮಸ್ಥಳದ ಪರವಾಗೇ ನಿಂತ್ಕೊಂಡಿರ್ತೀವಿ ಅಂತ ಹೇಳಿದ್ದ ಮಾತನ್ನು ಕೇಳಿದ್ದೀವಿ. ಹಾಗಾಗಿ ಇದು ಸಹಜವಾಗಿ ಗೊಂದಲವನ್ನು ಸೃಷ್ಟಿ ಮಾಡೋದು ಬೇಡ. ಯಾಕಂದರೆ ವಿರೋಧ ಪಕ್ಷದವರು ಹೇಳಿದ್ದಾರೆ, ನಾವು ಇವತ್ತು ಪರಮೇಶ್ವರ್ ಅವರು ಮಾಡಿರುವಂಥ ಇವತ್ತಿನ ಹೇಳಿಕೆಗಳನ್ನು ಸ್ವಾಗತವೂ ಹೇಳಿದ್ದಾರೆ, ಕೆಲವು ವಿರೋಧವೂ ಮಾಡಿದ್ದಾರೆ. ಆದರೆ ಸಹ ಇವತ್ತು ನಾನು ಹೇಳೋದಿಷ್ಟೇ, ಆ ಗೊಂದಲಗಳನ್ನು ಪರಿಹರಿಸಿ ಧರ್ಮಸ್ಥಳಕ್ಕೆ ಯಾವುದೇ ಕೆಟ್ಟ ಹೆಸರು ಬರದ ರೀತಿಯಲ್ಲಿ ನಾವು ಮಾಡುವಂಥ ಕೆಲಸ ಆಗಬೇಕು. SIT ವರದಿ ಬರಲಿ, ಆಮೇಲೆ ಯಾರ್ಯಾರು ಇದ್ರ ಪಿತೂರಿ ಮಾಡಿದ್ದಾರೆ, ಯಾರ್ಯಾರು ಇವತ್ತು ಅನಾಮಿಕ ಇವತ್ತು ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿದ್ದಾನೆ, ಯಾರನ್ನೂ ಬಿಡುವಂಥ ಪ್ರಶ್ನೆನೇ ಇಲ್ಲ. ಅವ್ರು ಎಲ್ರಿಗೂ ಶಿಕ್ಷೆ ಆಗಬೇಕು ಅನ್ನೋದು ನಂದು ಒಂದು ಹೇಳಿಕೆ ಇರುತ್ತೆ ಇದರಲ್ಲಿ. ರೈಟ್ ಸರ್. ಬೇಲೂರು ಸರ್ ಆಚೆಯಿಂದ ಜಾಯ್ನ್ ಆಗಿರೋದ್ರಿಂದ ಒಂದು 10 ಸೆಕೆಂಡ್ ಡಿಲೇ ಇರುತ್ತೆ. ನಮ್ಮ ವೀಕ್ಷಕರು ಅದನ್ನು ಸಹಿಸ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ.